ಆಲ್ ಇಂಡಿಯಾ ಪಾಯಮಿ ಇನ್ಸಾನಿಯತ್ ಫೋರಮ್ ಮೆಸೇಜ್ ಆಫ್ ಹ್ಯುಮ್ಯಾನಿಟಿ ಇವತ್ತು ಇದು ಹಮ್ಮಿಕೊಂಡಿರುವ ಈ ಒಂದು ಕಾರ್ಯಕ್ರಮ ತುಂಬ ಉತ್ತಮವಾದ ಕಾರ್ಯಕ್ರಮ. ಇದರಿಂದಾಗಿ ನಮಗೆ ಎಲ್ಲ ಕಡೆ ಎಲ್ಲ ವಾರ್ಡಿಗೆ ಹೋಗಿ ಎಲ್ಲ ಪೇಷಂಟ್ಗೆಲ್ಲ ಒಂದು ಪರಿಸ್ಥಿತಿಯನ್ನು ಕೂಡ ಅರಿತುಕೊಳ್ಳಿಕ್ಕೆ ನಮಗೆ ಸಾಧ್ಯವಾಯಿತು. ಸಹಾಯ ಮಾಡುವಂಥ ಇವತ್ತು ಒಂದೇ ದಿವಸದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲ ಬಂದಂಥ ನಾವೆಲ್ಲರೂ ಕೂಡ ಅವರಿಗೆ ಅವರ ಸಂಸ್ಥೆ ಅವರ ಸಂಘಕ್ಕೆ ಅಭಿನಂದಿಸ್ತಾ ಮುಂದೆ ಕೂಡ ಉತ್ತಮ ರೀತಿಯಲ್ಲಿ ಒಂದು ಸಮಾಜದಲ್ಲಿ ಒಂದು ಸೇವೆ ಮಾಡುವಂಥ ಅವಕಾಶ ಅವರೇ ಸಿಗಲಿ ಮತ್ತು ಅವರೊಟ್ಟಿಗೆ ನಮ್ಮನ್ನು ಕರೆದು ಈ ಒಂದು ಸೇವೆ ಮಾಡಲಿಕ್ಕೆ ನಮಗೆ ಕೂಡ ಹೆಮ್ಮೆ ಆಗ್ತದೆ, ಪುಣ್ಯ ನಮಗೆ ಕೂಡ ಅದರಲ್ಲಿ ಭಾಗಿಯಾಗಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಯಾಕೆಂದರೆ ಈ ಒಂದು ಚಿಂತನೆ ಒಂದು ವಿಶೇಷ ಚಿಂತನೆ. ಯಾಕೆಂದರೆ ನಾವು ಆ ಒಬ್ಬ ಮಾನವೀಯತೆಯನ್ನು ಮಾತ್ರ ನೋಡೋದು, ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ. ಒಬ್ಬ ಕಷ್ಟದಲ್ಲಿದ್ದಾನೆ, ಒಬ್ಬ ಅನಾರೋಗ್ಯ ಪೀಡಿತನಾಗಿದ್ದಾನೆ ಅಂತ ಮಾತ್ರ ನೋಡ್ತಾ ನಾವು ಅವನ ಕಷ್ಟವನ್ನು, ಅವನಿಗೇನಾದರೂ ನಮ್ಮ ಕಡೆಯಿಂದ ಸಹಾಯ ಮಾಡುವಂಥ ಕೆಲಸವನ್ನು ಈ ಹ್ಯುಮ್ಯಾನಿಟಿ ಸಂಸ್ಥೆ ಮುಖಾಂತರ ಅವರು ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಆಲ್ ಇಂಡಿಯಾ ಪಾಯಮಿ ಇನ್ಸಾನಿಯತ್ ಫೋರಮ್ ಮೆಸೇಜ್ ಆಫ್ ಹ್ಯುಮ್ಯಾನಿಟಿ ಇವತ್ತು ಇದು ಹಮ್ಮಿಕೊಂಡಿರುವ ಈ ಒಂದು ಕಾರ್ಯಕ್ರಮ ತುಂಬ ಉತ್ತಮವಾದ ಕಾರ್ಯಕ್ರಮ. ಇದರಿಂದಾಗಿ ನಮಗೆ ಎಲ್ಲ ಕಡೆ ಎಲ್ಲ ವಾರ್ಡಿಗೆ ಹೋಗಿ ಎಲ್ಲ ಪೇಷಂಟ್ಗೆಲ್ಲ ಒಂದು ಪರಿಸ್ಥಿತಿಯನ್ನು ಕೂಡ ಅರಿತುಕೊಳ್ಳಿಕ್ಕೆ ನಮಗೆ ಸಾಧ್ಯವಾಯಿತು. ಇದು ಇಲ್ಲಿ ಮಾತ್ರ ಅಲ್ಲ, ಇದು ಆಲ್ ಓವರ್ ಇಂಡಿಯಾ ಎಲ್ಲ ಜಾಗದಲ್ಲಿ ಕೂಡ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇದನ್ನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಯಾಕೆಂತೇಳಿದರೆ ಕೆಲವು ಜಾಗದಲ್ಲಿ ಬ್ರೇಕ್ಫಾಸ್ಟ್ ಇರ್ಬೋದು, ಕೆಲವು ಜಾಗದಲ್ಲಿ ಲಂಚ್ ಇರ್ಬೋದು, ಕೆಲವದಲ್ಲಿ ಡಿನ್ನರ್ ಇರ್ಬೋದು, ಏನಾದರೂ ಒಂದು ಫುಡ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ಇದು ಒಂದು ಮಾನವೀಯತೆಯ ಒಂದು ದೊಡ್ಡ ಒಂದು ಕೆಲಸ ಆಗಿದೆ ಇವರು ಮಾಡ್ತಾ ಇರೋದು ಇದನ್ನು. ಸೊ ಇದರಿಂದ ಇವರಿಗೊಂದು ನಂದು ಕೃತಜ್ಞತೆಯನ್ನು ಹೇಳುತ್ತಾ, ನಮಗೆ ಇದರಲ್ಲಿ ಒಂದು ಅವಕಾಶ ಕೊಟ್ಟಂಥ, ನಮಗೆ ಇದರಲ್ಲಿ ಪಾಲ್ಗೊಳ್ಳುವಿಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಸಂಸ್ಥೆ ಕೂಡ ನಾನು ಧನ್ಯವಾದ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ನಾನು ಪ್ರಶಾಂತ್ ಭಟ್ ಕಡಬ ಅಂತ, ಸಂಘಟನಾ ಕಾರ್ಯದರ್ಶಿ ತುಳುನಾಡು ರಕ್ಷಣಾ ವೇದಿಕೆ. ನಮ್ಮ AIPF ಅವರದ ಹಸಿವು ಮುಕ್ತ ಭಾರತ ಎನ್ನುವ ಒಂದು ಪರಿಕಲ್ಪನೆ ಏನಿದೆ, ಅದು ಬಹುಶಃ ಒಂದು ವಿಶೇಷವಾಗಿರೋ ಪರಿಕಲ್ಪನೆ. ಆ ನಿಟ್ಟಿನಲ್ಲಿ ಅವರು ಲಾಸ್ಟ್ 2 ವರ್ಷ ಈ ಬಗ್ಗೆ ಹೇಗೆ ಹಸಿವು ಮುಕ್ತ ಭಾರತ ಮಾಡ್ಬೋದು ಅಂತ ಹೇಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ದರು 2 ಸಲ. ಹೋದ ವರ್ಷ ಈ ವರ್ಷ ಅದರಲ್ಲಿ ನಾನು ಭಾಗವಹಿಸಿದ್ದೆ. ಅದರಲ್ಲಿ ತುಂಬ ಜನ ಬೇರೆ ಬೇರೆ ನಮ್ಮ ಸಾಮಾಜಿಕ ಮುಖಂಡರು ಹಾಗೂ ನಮ್ಮ ಹೀಗೆ ವಾಲಂಟಿಯರ್ಸ್ ಎಲ್ಲ ಬಂದು ಅವರು ಇನ್ಪುಟ್ ಕೊಟ್ಟಿದ್ದರು. ಆ ಒಂದು ನಿಟ್ಟಿನಲ್ಲಿ ಅದು ಅಲ್ಲದೆ ಅವರು ಆ ಬಗ್ಗೆ ಏನು ಮಾಡ್ಬೋದು ಅಂಥೇಳಿ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಪ್ರತಿಷ್ಠಿತ ವೆನ್ಲಾಕ್ ಆಸ್ಪತ್ರೆಯ ಈ ಏನು ಪೇಷಂಟ್ಸ್ ಇದ್ದಾರೆ ಅವರಿಗೆ ಇವತ್ತು ಫ್ರೂಟ್ಸ್ ಡಿಸ್ಟ್ರಿಬ್ಯೂಷನ್ ಇದನ್ನು ಮಾಡುವಂಥ ಕೆಲಸವನ್ನು ಅವರು ಬೆಳಗ್ಗಿಂದ ಮಾಡಿದ್ದಾರೆ. ಇದು ನಮಗೆ ಖುಷಿ ಆಗ್ತದೆ. ಏನಂದರೆ ನಾವು ಈ ತುಳುನಾಡು ರಕ್ಷಣಾ ವೇದಿಕೆ ಈ ಹ್ಯುಮ್ಯಾನಿಟಿ ಅಂತ ಸಂಸ್ಥೆಯೊಂದಿಗೆ ನಾವು ಕೈ ಜೋಡಿಸಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಅವರ ಪದಾಧಿಕಾರಿಗಳಿಗೆ. ಯಾಕೆಂದರೆ ಈ ಒಂದು ಚಿಂತನೆ ಒಂದು ವಿಶೇಷ ಚಿಂತನೆ. ಯಾಕೆಂದರೆ ನಾವು ಆ ಒಬ್ಬ ಮಾನವೀಯತೆಯನ್ನು ಮಾತ್ರ ನೋಡೋದು, ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ. ಒಬ್ಬ ಕಷ್ಟದಲ್ಲಿದ್ದಾನೆ, ಒಬ್ಬ ಅನಾರೋಗ್ಯ ಪೀಡಿತನಾಗಿದ್ದಾನೆ ಅಂತ ಮಾತ್ರ ನೋಡ್ತಾ ನಾವು ಅವನ ಕಷ್ಟವನ್ನು, ಅವನಿಗೇನಾದರೂ ನಮ್ಮ ಕಡೆಯಿಂದ ಸಹಾಯ ಮಾಡುವಂಥ ಕೆಲಸವನ್ನು ಈ ಹ್ಯುಮ್ಯಾನಿಟಿ ಸಂಸ್ಥೆ ಮುಖಾಂತರ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲರೂ ಬೆಂಬಲ ಕೊಡಬೇಕು. ಇದು ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಬೇಕು ಇಂಥ ಕೆಲಸ ಮಾಡಲಿಕ್ಕೆ. ಯಾಕೆಂದರೆ ಹಸಿವು ಮುಕ್ತ ಭಾರತ ಎನ್ನುವುದು ಒಂದು ದೊಡ್ಡ ಪರಿಕಲ್ಪನೆ. ಯಾಕೆಂದರೆ ನಾವು ಒಬ್ಬ ಮನುಷ್ಯ ಬದುಕಲಿಕ್ಕೆ ಹಸಿವನ್ನು ತಡ್ಕೊಳ್ಳಿಕ್ಕೆ ಏನು ಬೇಕೇ ತಡ್ಕೊಳ್ಬೋದು, ಆದರೆ ಹಸಿವನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಇನ್ನಷ್ಟು ಸಂಸ್ಥೆಗಳು ಮುಂದೆ ಬರಬೇಕಂತೇಳಿ ಈ ಸಂಸ್ಥೆ ಪ್ರೇರಣೆ ಆಗಬೇಕು ಅವರುಗಳಿಗೆ ಅಂತೇಳಿ ನಾನು ಹೇಳ್ತೇನೆ. ನಮಸ್ಕಾರ. ಇವತ್ತು ದೇಶಾಂತ ಬ್ಲಡ್ ಮುಕ್ತ ಮತ್ತು ಹಸಿವು ಮುಕ್ತ ಒಂದು ಕಾರ್ಯಕ್ರಮವನ್ನು ಇವತ್ತು ಆಲ್ ಇಂಡಿಯಾ ಫೆಮಿನ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಇವತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ವೆನ್ಲಾಕ್ಗೆ ಹಣ್ಣು ಹಪ್ಪಳವನ್ನು ವಿತರಣೆ ಮಾಡಿಕೊಂಡು ಮತ್ತು ಎಲ್ಲ ಕಡೆ ಕೂಡ ದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಊಟದ ವ್ಯವಸ್ಥೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಒಂದು ಸಹಾಯ ಮಾಡುವಂಥ ಇವತ್ತು ಒಂದೇ ದಿವಸದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲ ಬಂದಂಥ ನಾವೆಲ್ಲರೂ ಕೂಡ ಅವರಿಗೆ ಅವರ ಸಂಸ್ಥೆ ಅವರ ಸಂಘಕ್ಕೆ ಅಭಿನಂದಿಸ್ತಾ ಮುಂದೆ ಕೂಡ ಉತ್ತಮ ರೀತಿಯಲ್ಲಿ ಒಂದು ಸಮಾಜದಲ್ಲಿ ಒಂದು ಸೇವೆ ಮಾಡುವಂಥ ಅವಕಾಶ ಅವರೇ ಸಿಗಲಿ ಮತ್ತು ಅವರೊಟ್ಟಿಗೆ ನಮ್ಮನ್ನು ಕರೆದು ಈ ಒಂದು ಸೇವೆ ಮಾಡಲಿಕ್ಕೆ ನಮಗೆ ಕೂಡ ಹೆಮ್ಮೆ ಆಗ್ತದೆ, ಪುಣ್ಯ ನಮಗೆ ಕೂಡ ಅದರಲ್ಲಿ ಭಾಗಿಯಾಗಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇವತ್ತು ಇವರ ಒಂದು ಕಾರ್ಯಕ್ರಮ ಅಂದರೆ ಪ್ರತಿಯೊಂದು ಬೇರೆ ಬೇರೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ.
ಸಮಾಜದಲ್ಲಿ ಬಡ ಜನರಾಗಲಿ ಮತ್ತು ಯಾವುದು ಕೂಡ ವರ್ಗದ ಜನರ ಒಂದೇ ವರ್ಗ ಅಂತ ನೋಡ್ತಲ್ಲ, ಎಲ್ಲ ವರ್ಗದ ಜನರಿಗೆ ಅವರಿಂದ ಆಗುವಂಥ ಸಹಾಯಗಳನ್ನು, ಅವರಿಂದ ಏನು ಹೆಲ್ಪ್ ಆಗ್ತದೆ ಆ ರೀತಿಯ ಒಂದು ಕೆಲಸ ಮಾಡಿಕೊಂಡು ಬಂದಿರುವಂಥ ಸಂಸ್ಥೆ ಆಗಿರ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದಿಸ್ತಾ ಇನ್ನೂ ಕೂಡ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇವತ್ತು ಬೆಳಗಿನ ಜಾವ ಮಂಗಳೂರು ವೆನ್ಲಾಕಲ್ಲಿ ನಾವು ಇದ್ದೀವಿ. ಇವಾಗ ನಮ್ಮ ಸಂಸ್ಥೆಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮವನ್ನು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಂಥ ಸಂಸ್ಥೆ. ಇವತ್ತು ಮಂಗಳೂರು ವೆನ್ಲಾಕಲ್ಲಿ ಬಡ ಪೇಷಂಟ್ಗಳಿಗೆ ಹಣ್ಣು ಹಂಪಲು ವಿಸ್ತರಿಸಿ ಮಾನವತೆಯನ್ನು ಮರೆಯುವಂಥ ಕೆಲಸ. ಈ ಕೆಲಸದಲ್ಲಿ ನಾವೆಲ್ಲ ಸಂಪೂರ್ಣವಾಗಿ ಖುಷಿಯಿಂದ ತುಂಬ ಕೆಲಸಗಳನ್ನು ಇನ್ನೂ ಮಾಡುವಂಥ ಹುಮ್ಮಸ್ಸದಲ್ಲಿ ಇವತ್ತಿನ ದಿವಸ ಇಡೀ ಇಂಡಿಯಾದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಎಲ್ಲ ಕಡೆಯೂ. ಹಾಗಾಗಿ ಈ ಸಂಸ್ಥೆ ಇನ್ನೂ ಬೆಳಗಲಿ ಅಂತ ನನ್ನ ದೇವರ ಹತ್ರ ಒಂದು ಫಸ್ಟ್ ಆಫ್ ಆಲ್ ನನ್ನ ದೇವರಲ್ಲಿ ವಿನಂತಿ. ಇಂಥ ಸಂಸ್ಥೆಗಳಿಗೆ ತುಂಬ ಅನುಕೂಲತೆಯನ್ನು ಕೊಡುವಂಥ ಸಂಸ್ಥೆ ಆಗಲಿ, ಇಂಥ ಬಡವರನ್ನು ಕಾಳಜಿ ವಹಿಸುವಂಥ ಸಂಸ್ಥೆಗಳನ್ನು ಇನ್ನೂ ಉದ್ದಾರ ಮನಸ್ಸುಗಳಲ್ಲಿ ಸೇರಿ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಅದರಲ್ಲಿ ಭಾಗವಹಿಸಿ ಆ ಸಂಸ್ಥೆಯನ್ನು ಇನ್ನೂ ಉದ್ಧಾರ ಮಾಡಲಿ ಅಂತ ನನ್ನ ದೇವರ ಹತ್ರ ಬೇಡುತ್ತಾ, ಇಂಥ ಕೆಲಸಗಳಿಗೆ ನಾವು ಯಾವತ್ತೂ ಇವ್ರ ಜೊತೆ ಇಷ್ಟು ವರ್ಷದಿಂದ ಮಾಡ್ತಾನೆ ಇದ್ದೀವಿ, ಇನ್ನು ಮಾಡೋಕ್ಕೂ ಬಯಸ್ತೀವಿ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಶ್ಲಾಘನೀಯ. ಸೊ ಇಂಥ ಕಾರ್ಯಕ್ರಮಗಳು ಹಲವಾರು ಆಗಲಿ, ಇವತ್ತು ಅನ್ನದಾನ ಆಗಲಿ, ಇವಾಗ ಫ್ರೂಟ್ಸ್ ಹಂಚಿದ್ದಾರೆ, ಇನ್ನೂ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಇಡೀ ಇಂಡಿಯಾದಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ದಿಸ್ ಇಸ್ ವಾಟ್ ಐ ಫೀಲ್ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ institution what I have seen in my life. So thank you each and everyone for being the part of this. Thanks especially for Farhan and his team for inviting me also. I am very glad. I am always with you. Thank you so much. ಆಲ್ ಇಂಡಿಯಾ ಪಯಾಮಿ ಇನ್ಸಾನಿಯತ್ ಫೋರಮ್ನವರು ಆಯೋಜಿಸಿರುವಂಥ ರಕ್ತದಾನ ಮತ್ತು ಹಣ್ಣು ಹಂಪಲು ವಿತರಣೆಯ ಮೂಲಕ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಸದವಕಾಶವನ್ನು ನನಗೊಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಈ ಆರ್ಗನೈಸರ್ಸ್ಗೆ, ಇದರ ಸಂಘಟಕರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ಇಂಥ ಚಟುವಟಿಕೆಗಳು ಹೆಚ್ಚಾದಾಗ ದೀನದಲಿತರ, ಮುಖ್ಯವಾಗಿ ಕಷ್ಟದಲ್ಲಿರುವವರ ಕಷ್ಟಗಳೇನು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ, ಅರಿವು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಮತ್ತು ಆ ರೀತಿಯಲ್ಲಿ ಅವರಿಗೆ ಅವರ ನೋವುಗಳಿಗೆ ಸ್ಪಂದಿಸುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿಗ ನಾವು ಹಲವಾರು ಪೇಷಂಟ್ಸನ್ನು ನೋಡಿದ್ದೆವು. ಸೈಕ್ಯಾಟ್ರಿಕ್ ವಾರ್ಡಿಗೆ ಹೋಗಿದ್ದೆವು, ಹಾಗೆ ಡೆಸ್ಟಿಟ್ಯೂಟ್ ವಾರ್ಡ್. ಈ ಡೆಸ್ಟಿಟ್ಯೂಟ್ ವಾರ್ಡ್ಸ್ ಅವರು ಅಲ್ಲಿ ಗುಣಮುಖರಾಗುವಂಥ ಇಲ್ಲ, ಗುಣಮುಖರಾದರೂ ಮತ್ತು ಅವರು ಅಲ್ಲೇ ಕಂಟಿನ್ಯೂ ಆಗಬೇಕಾಗ್ತದೆ. ಅಂಥವರ ಸೇವೆಯನ್ನು ಈ ಸರ್ಕಾರಿ ಆಸ್ಪತ್ರೆ ಆದೊಂದು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಎನ್ನುವುದನ್ನು ನಾವು ತಿಳಿಬೇಕಾದ್ರೆ ನಾವು ಇಲ್ಲಿ ಬಂದು ಅದನ್ನು ಸ್ವತಃ ಕಣ್ಣುಗಳಿಂದ ನೋಡಿದಾಗ ಮಾತ್ರ ನಮಗೆ ಅದು ಗೊತ್ತಾಗಿದೆ. ಅಂಥ ಸೇವೆಯನ್ನು ಕೈಯುವಂಥ ಒಂದು ಸಂಸ್ಥೆಯಲ್ಲಿ ನಮಗೂ ಸೇರಿಕೊಂಡು ಅಂಥ ರೋಗಿಗಳ ಸೇವೆಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ಅಖಿಲ ಭಾರತ ಮಾನವೀಯ ಸಂದೇಶ ಪಯಾಮಿ ಇನ್ಸಾನಿಯತ್ ಫೋರಮ್ ಇದರ ವತಿಯಿಂದ ರಾಷ್ಟ್ರಾದ್ಯಂತ ಹಣ್ಣು ಹಂಪಲು ಮತ್ತು ಇತರ ತಿನಿಸುಗಳ ವಿತರಣೆಗೆ ಇವತ್ತು ಮಂಗಳೂರು ಯೂನಿಟ್ ಏನಿದೆ ನಮ್ಮ ಸರ್ಕಾರಿ ವೆನ್ಲಾಕ್ ಹಾಸ್ಪಿಟಲ್ಗೆ ಇವತ್ತು ಬಂದು ತನ್ನ ಕಾರ್ಯವನ್ನು ನಿರ್ವಹಿಸಿದೆ. ಆಲ್ ಇಂಡಿಯಾ ಪಯಾಮಿ ಇನ್ಸಾನಿಯತ್ ಫೋರಮ್ 1974ರಲ್ಲಿ ಸ್ಥಾಪನೆಗೊಂಡಂತಹ ಒಂದು ಸಂಸ್ಥೆ. ಈ ಸಂಸ್ಥೆ ಮೌಲಾನಾ ಅಬುಲ್ ಹಸನ್ ಅಲಿ ನದ್ವಿ ರಹಿಮಹುಲ್ಲಾ ಅವರು ಸ್ಥಾಪಿಸಿದಂತಹ ಒಂದು ಸಂಘಟನೆ. ಇದರ ಮೂಲಭೂತವಾಗಿ ಉದ್ದೇಶ ದೇಶದಲ್ಲಿರುವಂತಹ ಸಮಗ್ರವಾದಂತಹ ಒಂದು ಅಭಿವೃದ್ಧಿಯನ್ನು ಇಟ್ಟುಕೊಂಡು ದೇಶದಲ್ಲಿರುವಂತಹ ಎಲ್ಲ ಜನರ ಹಿತವನ್ನು ಬಯಸಿಕೊಂಡು ದೇಶವನ್ನು ಅಭಿವೃದ್ಧಿಗೊಳಿಸುವುದಾಗಿದೆ. ಈ ನಿಟ್ಟಿನಲ್ಲಿ ಇಂದಿನ ದಿನ 8ನೇ ಫೆಬ್ರವರಿ 2026 ಆದಿತ್ಯವಾರದಂದು ದೇಶಾದ್ಯಂತ ಬಡತನ ಮುಕ್ತ ಭಾರತ ಎಂಬ ಶೀರ್ಷಿಕೆಯಲ್ಲಿ ಆ ಒಂದು ಪರಿಕಲ್ಪನೆಯ ಅಧೀನದಲ್ಲಿ ಇಲ್ಲಿ ಹಾಸ್ಪಿಟಲ್ಗೆ ಹೋಗೋದು, ಬಸ್ ಸ್ಟ್ಯಾಂಡಲ್ಲಿ ಫುಡ್ಡನ್ನು ಹಂಚೋದು, ಅದೇ ರೀತಿ ಡಿನ್ನರ್, ಲಂಚ್ ಅಥವಾ ರೈಲ್ವೆ ಸ್ಟೇಷನಲ್ಲಿ ಇಂತಹ ಮುಂತಾದ ಕಾರ್ಯಕ್ರಮಗಳು ದೇಶಾದ್ಯಂತ ಸುಮಾರು 500ಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಂದು ನಾವು ಮೆಸೇಜ್ ಆಫ್ ಹ್ಯುಮ್ಯಾನಿಟಿ ಫೋರಮ್ ವತಿಯಿಂದ ಈ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಬಂದು ರೋಗಿಗಳ ನಡುವೆ ಹಣ್ಣು ಹಂಪಲು ವಿತರಣೆಯ ಕಾರ್ಯಕ್ರಮವನ್ನು ಹೊಂದಿದ್ದೇವೆ. ಆಲ್ ಇಂಡಿಯಾ ಮೆಸೇಜ್ ಆಫ್ ಹ್ಯುಮ್ಯಾನಿಟಿ ಫಾರ್ಮದಿಂದ ನಡೆಯುತ್ತಿರುವ ಬಡತನ ಮುಕ್ತ ಹಾಗೂ ವ್ಯಸನ ಮುಕ್ತ ಎಂಬ
ಉತ್ತಮವಾದ ಧ್ಯೇಯವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಇಡೀ ಭಾರತದಾದ್ಯಂತ ಹಲವಾರು ಕಡೆಗಳಲ್ಲಿ ಈ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಅದು ಕೂಡ ಇಲ್ಲಿ ಮಂಗಳೂರಲ್ಲಿ ಸ್ಪೆಷಲಾಗಿ ವೆನ್ಲಾಕಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಖಂಡಿತವಾಗಿಯೂ ಆ ದೇವರು ಎಲ್ಲ ಕಡೆ ಕೂಡ ಇದೀಗ ಹಣ್ಣು ಹಂಪಲು ಎಲ್ಲ ಹಲವಾರು ವಿವಿಧ ರೀತಿಯ ಕಾರ್ಯಕ್ರಮ ನಾವು ನಡೆಸಲಿದ್ದೇವೆ. ಆ ದೇವರು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ऑल इंडिया पैम इंसानियत के थ्रू फ्रूट्स सप्लाई करने का काम आज कर रहे हैं. पूरे हिंदुस्तान में अल्हम्दुलिल्लाह अलग अलग किस्म से लोगों को, गरीब लोगों को जो अस्पतालों में मजबूर है, उनके पास जाके उनको खाना देना, उनके दुख दर्द में हम लोग साथ देना और उनके दुख दर्द को हम समझना. इस तरह हम लोग पूरे हिंदुस्तान में आपस में एक दूसरे से मिलकर कोई धर्म और जाति देखे बगैर इंसानियत के साथ हम लोग हमदर्दी करते हुए एक दूसरे से मिलकर एक दूसरे का ताउन करेंगे तो इसमें हमारा भी दुख दर्द में कोई साथ देने वाला रहेगा. और उनके जो हॉस्पिटल में, जो बेड में जो उनकी तकलीफ़ है, जो परेशानी है, अलग अलग अंदाज से लोग परेशान हैं, उनके साथ हम लोग जाएंगे, उनके गम में हम लोग साथ देंगे, उनके दुख को समझेंगे तो ये इंसानियत बाकी रहेगी, हमदर्दी बाकी रहेगी और इसी से पूरा हिंदुस्तान बनेगा और हिंदुस्तान का माहौल बेहतर से बेहतर बनेगा. तो हम लोगों को चाहिए ऑल इंडिया पैम इंसानियत के जो फॉर्म के साथ जो काम हो रहा है उनका सब ताउन करें ताकि हिंदुस्तान में बिगड़ी हुई सूरत सही बन जाए और आपस में भाईचारगी आम हो जाए, एक दूसरों से मोहब्बत करने वाले बन जाएं, एक दूसरों का साथ देने वाले बन जाएं और पूरे हिंदुस्तान को एक खुशगवार और अच्छे माहौल वाला हिंदुस्तान बनाएं.